ನಿಗಮ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಾನು KSRTC ನೌಕರ ಕೂಟದ ರಾಜ್ಯಾಧ್ಯಕ್ಷ ಚಂದ್ರು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಚಾರ ಏನು, ಕಳೆದ 4-5 ಸಭೆಗಳಾದರೂ ಮುಖ್ಯಮಂತ್ರಿಗಳ ನಂತರ ಸಾರಿಗೆ ಸಚಿವರ ಅಧಿಕಾರ ವರ್ಗದವರ ಜೊತೆಲಿ ಚರ್ಚೆಗಳ ಮೇಲೆ ಚರ್ಚೆಗಳಾಗ್ತಾ ಇದ್ರೂ ಯಾವುದೇ ಒಂದು ಬೇಡಿಕೆಗಳು ನಮ್ಮದು ಈಡೇರುವ ನಿಟ್ಟಿನಲ್ಲಿ ಮತ್ತು ಪ್ರತಿಫಲಗಳು ಸಿಗುವಂಥ ನಿಟ್ಟಿನಲ್ಲಿ ಯಾವುದು ಬೆಳವಣಿಗೆಗಳ ಆಗದ ಕಾರಣ ನೌಕರರ ಕೂಟ ಮತ್ತು ಒಕ್ಕೂಟ ನೌಕರರ ಹಿತದೃಷ್ಟಿಯಿಂದ ನಾವು ಒಗ್ಗಟ್ಟಾಗಿ ಹೋಗಿಲ್ಲ ಅಂದರೆ ಸರ್ಕಾರ ಮತ್ತು ಆಡಳಿತ ಮಂಡಳಿಗಳು ನಮ್ಮನ್ನು ಹೊಡೆದಾಳುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದರಿಂದ ಅನ್ಯಾಯ ಆಗೋದು ನಮ್ಮ ಹಗಲಿರುಳೆನ್ನದೇ ಕಷ್ಟಪಟ್ಟು ಇಷ್ಟು ಒತ್ತಡದಲ್ಲಿ ದುಡಿತಾ ಇರೋ ನೌಕರರಿಗೆ ಅನ್ಯಾಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ನಾಯಕರುಗಳು ಕೂತ್ಕೊಂಡು ಇದೊಂದು ಬಾರಿ ಏನಾದರೂ ಆಗಲಿ, ಏನು 38 ತಿಂಗಳ ವೇತನದ ಹಿಂಬಾಕಿ ಮತ್ತು 1/1/2024 ಏನು ನಮಗೆ ವೇತನದ ಹೆಚ್ಚಳ ಆಗಬೇಕಾಯಿತು, ಈ ನಿಟ್ಟಿನಲ್ಲಿ ನಾವು ಪಡೆಯೋಣ, ನೌಕರರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯೋಣ ಅನ್ನೋ ನಿಟ್ಟಿನಲ್ಲಿ 1-2 ಅನ್ನದೇ ಸುಮಾರು 5 ಪತ್ರಗಳನ್ನು ಜಂಟಿ ಕ್ರಿಯಾ ಸಮಿತಿಯವರಿಗೆ ಪತ್ರಗಳನ್ನು ಕೊಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ತಾವೆಲ್ಲ ನೋಡಿರ್ಬೋದು. 5 ಪತ್ರಗಳಿಗೂ ಇವರು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ ಸ್ನೇಹಿತರೆ. ಒಂದು ರೀತಿಯಲ್ಲಿ ನಾವು ಪತ್ರಗಳನ್ನು ಕೊಟ್ಟಿದ ತಕ್ಷಣ ನಾವೇನೋ ಅವ್ರಿಗೆ ಹೀಲ್ಡ್ ಆಗಿಬಿಟ್ಟು ಅನ್ನೋ ರೀತಿಯಲ್ಲಿ ಅವರು ಕ್ಷಮೆ ಕೇಳ್ಕೊಂಬನ್ನಿ, ಶುದ್ಧವಾಗಿ ಬನ್ನಿ ಅನ್ನುವ ಒಂದು ರೀತಿಯ ಅಹಂಕಾರದ ಮಾತುಗಳೇ ಅಂತಲೂ ಹೇಳ್ಬೋದು. ಆ ರೀತಿಯ ಮಾತುಗಳನ್ನ ಆಡಿದಾಗ ಸಹಜವಾಗಿ ನಮ್ಗೆ ಎಷ್ಟೋ ಬೇಜಾರು ಆಯಿತು, ಕೋಪನೂ ಬಂತು. ಆದರೆ ಇದನ್ನೆಲ್ಲ ನಾವು ತಡ್ಕೊಂಡ್ವಿ. ಯಾಕೆ ತಡ್ಕೊಂಡು ಅಂದರೆ ನಮ್ಮ ನೌಕರರಿಗೆ ಅನ್ಯಾಯ ಆಗಬಾರ್ದು. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿಗೊಂಡ ನೌಕರರು ಇದೇ ಹಣಕ್ಕೋಸ್ಕರ ಪಾಪ ಜಾತಕ ಪಕ್ಷಿಯಂತೆ ಕಾಯ್ತಾ ಇರೋರಿಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಆದಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡ್ವಿ. ತದನಂತರ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿಂದ ಹುಬ್ಳಿವರೆಗೂ ಹೋದ್ವಿ. ನಮ್ಮ ಹಿರಿಯ ಹೋರಾಟಗಾರರಾದ ಮಹಾಮಂಡಲಿಯ ರಾಜ್ಯಾಧ್ಯಕ್ಷರಾದ ಶರ್ಮಾಜಿ ಅವ್ರನ್ನ ಭೇಟಿ ಮಾಡಿದ್ವಿ. ನಿಜಕ್ಕೂ ಅವರು ಸುಮಾರು 2 ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದರೆ ಮಾತ್ರನೇ ಸರ್ಕಾರದಿಂದ ನಮಗೆ ಬರಬೇಕಾಗಿರುವ ನ್ಯಾಯಯುತ ಆರ್ಥಿಕ ಸೌಲಭ್ಯಗಳು ಸಿಗೋಕ್ಕೆ ಸಾಧ್ಯ ಅಂತ ಮನಗಂಡು ಅವರು ಸಹ ಹೇಳಿದರು. ನಿಮಗೆಲ್ಲ ಅದೆಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು, ನಾನು ಹೋಗಿರೋದು, ಮಾತಾಡಿರೋದು ಎಲ್ಲ ವಿಚಾರಗಳು ಬಂತು. ತದನಂತರ ಮಾನ್ಯ ಶರ್ಮಾಜಿ ಸಾರು ಸಹ ಇದೇ ನಿಗಮ ಚಾನೆಲ್ನಲ್ಲಿ ಸಂಪೂರ್ಣವಾಗಿ ಅವರ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ರು. ಒಂದು ಬೇಡಿಕೆ ಇಟ್ಕೊಂಡು ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಒಂದು ಹೋರಾಟಗಳು ನಂಬಿಕೊಂಡ್ರೆ ಖಂಡಿತ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋದನ್ನ ಅವರು ಎಷ್ಟು ಅರ್ಥಪೂರ್ಣವಾಗಿ ವಿವರಿಸಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು. ನಾವು ನಮ್ಮ ಉದ್ದೇಶ ಏನಿದೆ ಶಾಶ್ವತ ಪರಿಹಾರ, ಅದು ಇವತ್ತಲ್ಲ ನಾಳೆ ನಮಗೆ ಅದು ಶಾಶ್ವತ ಪರಿಹಾರನೇ ಬೇಕು ಅಂತ ನಾವು ಇವತ್ತು ಪಣ ತೊಟ್ಟು ನಿಂತಿದ್ದೀವಿ. ಆದರೆ ನೌಕರರ ಹಿತದೃಷ್ಟಿ ಮತ್ತು ಸರ್ಕಾರ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾವು ಈ ಬಾರಿ ಎಲ್ಲರೂ ಒಗ್ಗೂಡೋಣ ಅಂತ ವಿಚಾರವನ್ನು ಮುಂದಿಟ್ಕೊಂಡು ನಾನು ಏನು ಪ್ರಯತ್ನಗಳನ್ನ ಪಡಬೇಕು ಅದೆಲ್ಲ ಪ್ರಯತ್ನಗಳು ಪಟ್ಟಿದ್ದೀನಿ ಸ್ನೇಹಿತರೆ. ಆದರೆ ಇವರು ನಾವು ಕೊಟ್ಟ ಪತ್ರಗಳಿಗೂ ಒಂದು ಗೌರವ ಕೊಡೋ ರೀತಿಯಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಅವರ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಉತ್ತರಗಳನ್ನ ಕೊಟ್ಟರು. ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಶರ್ಮಾಜಿಯವರು ಅಂತ ಹಿರಿಯ ಹೋರಾಟಗಾರರು ನೀಡಿದಂಥ ಸಲಹೆನೂ ಇವರು ಎತ್ಕೊಳ್ಳಿಲ್ಲ. ಅವರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ ಅವ್ರು ಕೊಳ್ಳಿಲ್ಲ. ಪಾಪ ಹಿರಿಯಕರು ಸುಮಾರು 93 ವರ್ಷ ವಯಸ್ಸಾಗಿರೋ ಅವರು ಇಲ್ಲಿ ಬರಲ್ಲ
ಇಲ್ಲಿ ಮುನ್ನಡೆಸಕ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಇಲ್ಲಿರೋರು ಅವರನ್ನ ಮಾತಿಗೆ ಯಾವುದೇ ಒಂದು ಗೌರವನ ಕೊಡಲಿಲ್ಲ, ಅವರ ಮಾತಿಗೆ ಯಾವುದೇ ಮನ್ನಣೆನ ಕೊಡಲಿಲ್ಲ. ಸೊ ನಾವು ಸುಮ್ಮನೆ ಇದ್ವಿ, ಆಯ್ತಪ್ಪ ನಾವು ಸುಮ್ಮನೆ ಇದ್ಬಿಡೋಣ, ಏನಾಗುತ್ತೋ ಅದು ಒಳ್ಳೇದಾಗೋಗಿದ್ರೆ ನಾವು ಯಾಕೆ ಸುಮ್ಮನೆ ಅದನ್ನ ತಡೆ ಒಡ್ಡೋಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಸುಮ್ಮನೆ ಇದ್ದೆ. ನಿಜ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಕೆಲವೇ ವಾರಗಳ ಹಿಂದೆ ಜಂಟಿ ಅಂತ ಹೇಳ್ಕೊಂಡು ಸುತ್ತಾಡೋ ಮಹಾನಾಯಕರುಗಳು ಒಂಟಿಯಾಗಿ ಹೋಗಿ ಆಡಳಿತ ಮಂಡಳಿ ಮತ್ತು ಹಿರಿಯ ಅಧಿಕಾರಿಗಳು ಅವರೆಲ್ಲ ಭೇಟಿ ಮಾಡಿ ಇಷ್ಟು ವರ್ಷಗಳಿಂದ ವೇತನ ಪರಿಷ್ಕರಣೆ ಸಮಯದಲ್ಲಿ ನಮ್ಮ ಕಡೆಯಿಂದ ಬಸ್ಗಳನ್ನ ನಿಲ್ಲಿಸಿ ಒಳ ಒಪ್ಪಂದಗಳನ್ನ ಮಾಡ್ಕೊಂಡು ಬಂದು 40, 45, 50% ಕೇಳಿ 10, 12.5 ಮಾಡ್ಕೊಂಡ್ ಬಂದ್ರಲ್ಲ 15% ಅಂತ, ಅದೇ ರೀತಿಯನ್ನು ಮುಂದುವರಿಸಿಕೊಂಡು ಅದೇ ಪದ್ಧತಿಯನ್ನು ಮುಂದುವರಿಸಿಕೊಂಡು ಒಳ ಒಪ್ಪಂದಗಳನ್ನ ಮಾಡ್ಕೊಂಡ್ ಬಂದವರಂತ ನಮಗೆ ಎಲ್ಲಾ ಮಾಹಿತಿಗಳು ಸಿಕ್ಕಿದೆ. ಇದು ಮಾತ್ರ ನಮಗ್ ಮಾತ್ರ ಸಿಕ್ಕಿಲ್ಲ ಸ್ನೇಹಿತರೆ, ಜಂಟಿ ಕ್ರಿಯಾ ಸಮಿತಿಯಲ್ಲಿರುವ ಎಲ್ಲ ನಾಯಕರಿಗೂ ಗೊತ್ತಾಗಿದೆ. ಆದ್ರೆ ಅದ್ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಈ ವಿಚಾರವನ್ನ ನಾವು ಜಂಟಿ ಕ್ರಿಯಾ ಸಮಿತಿಯ ನಾಯಕರನ್ನು ಕೇಳಿದಾಗ ಹೌದಂತೆ ನಮಗೂ ಮಾಹಿತಿ ಹೇಳಿದ್ದಾರೆ, ನೋಡೋಣ ಹಂಗಾದಾಗ ನೋಡೋಣ ಅಂತ. ಎಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಸ್ನೇಹಿತರೆ ಇವರು? ನಾವು ಬಾಯಿ ಮುಚ್ಕೊಂಡು ತಗೋಬೇಕು. 38 ತಿಂಗಳಲ್ಲಿ ಕೆಲವೊಂದು ತಿಂಗಳುಗಳನ್ನ ಬಿಟ್ಕೊಳ್ಳುವಂತ ಮಾತುಗಳು, ಏನು 14 ತಿಂಗಳು ಕೊಡ್ತವೆ ಅಂತ ಹೇಳಿದ್ದಾರೆ ಸರ್ಕಾರ ಮತ್ತು ಆಡಳಿತ ಮಂಡಳಿ, ಅದಕ್ಕೆ ಅಲ್ಪ ಸ್ವಲ್ಪ ಸೇರಿಸೋದು, ಮತ್ತೆ ಒಂದು 24ರಿಂದ ಕೊಡಬೇಕಾಗಿರೋದನ್ನ ಏನೋ ನೋಷನಲ್ಲು ಮತ್ತೊಂದು ಮಗದೊಂದು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅಲ್ಲೂ ವೇತನ ಪರಿಷ್ಕರಣೆಯ ವರ್ಷಗಳಿಗೆ ಕತ್ತರಿ ಹಾಕುವಂತ ವಿಚಾರಗಳು, ಒಳ ಒಪ್ಪಂದಗಳು ಮಾಡ್ಕೊಂಡ್ ಬಂದಿರೋ ವಿಚಾರ ನಮಗೆ ತಿಳಿದಾಗ ನಿಜವಾಗ್ಲೂ ನಮಗೆ ತುಂಬಾ ದುಃಖ ಆಯ್ತು ಸ್ನೇಹಿತರೆ. ಯಾಕಂದ್ರೆ ಎಲ್ಲಾ ಬಾರಿ ಈ ತರ ವೇತನ ಪರಿಷ್ಕರಣೆಗಳು ಬಂದಾಗ ಈ ರೀತಿಯ ಒಳ ಒಪ್ಪಂದಗಳನ್ನ ಮಾಡಿಕೊಂಡು ಒಳ ಕುತಂತ್ರಗಳನ್ನ ಮಾಡಿಕೊಂಡು ಇವರು ಏನು ಮಾಡುವ ವಿಚಾರಗಳನ್ನ ಮುಂದಿಟ್ಕೊಂಡು ನೌಕರರ ಬಾಯಿಗೆ ಮಣ್ಣಾಕ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಕ್ಕೆ ನಿಜವಾಗ್ಲೂ ನಮ್ಗೆ ಆಗ್ತಾ ಇಲ್ಲ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿಗೊಂಡ ನೌಕರರಿಗೆ, ಅವ್ರಿಗೆ ಇದೇ ಒಂದು ಹಣಕ್ಕಾಗಿ ಪಾಪ ಜಾತಕ ಪಕ್ಷದಿಂದ ಕಾಯ್ತಾ ಇರೋರಿಗೆ ಅವರ ಬಾಯಿಗೂ ಮಣ್ಣಾಕುವಂತ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಸೊ ಆದ್ರಿಂದ ಆಯ್ತಪ್ಪ, ಏನು ಇವರ ಹೋರಾಟಕ್ಕೆ ನೀವು ತಡೆ ಒಡ್ಡುತ್ತೀರಾ, ನೀವು ಬೇರೆ ಏನಾದ್ರೂ ವಿಚಾರಗಳನ್ನ ನಿಮ್ ತಲೆಯಲ್ಲಿದೆ ಅಂದ್ರೆ ಖಂಡಿತ ಇಲ್ಲ ಸ್ನೇಹಿತರೆ. ಏನು ಇವರು 29ನೇ ತಾರೀಕು ಬೆಂಗಳೂರು ಚಲೋ ಅಂತ ಇಟ್ಕೊಂಡಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವ ಅಡೆತಡೆಗಳಾಗ್ಲಿ ಮತ್ತೆ ನಾವು ಅವರು ಮಾಡಿದಂತೆ ಕುತಂತ್ರಗಳನ್ನ ಮಾಡಿ ಹೋರಾಟಗಳನ್ನ ಹತ್ತಿಕ್ಕುವಂತದ್ದು ಅಥವಾ ಹೋರಾಟಗಳನ್ನ ಹಾಳು ಮಾಡುವಂತ ವಿಚಾರಗಳು ನಾವೇನೂ ಮಾಡಲ್ಲ. ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಡಿ ಅಂತ ಹೇಳಲ್ಲ, ಕೊಡಲ್ಲ ಅಂತ ಹೇಳಲ್ಲ. ನಾವು ತಟಸ್ಥವಾಗಿರ್ತೀವಿ. 29 ಅದೇನ್ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ. ಆದರೆ ಸ್ನೇಹಿತರೆ ಯೋಚನೆ ಮಾಡಿ, ನಾನು ಬಾಯ್ ಬಡ್ಕೊಂತ ಇದ್ದೀನಿ. ಏನು ಕಲಿಯುಗದಲ್ಲಿ ಇನ್ನೊಂದು ದೇವರು ನಮ್ಮನ್ನ ಮೇಲಿಂದ ಬಂದು ನಮ್ಮನ್ನ ಕಾಪಾಡ್ತಾರೆ, ಸಾರಿಗೆ ನೌಕರರು ಅಂತ ನೀವೇನಾದ್ರೂ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಯಾವ ದೇವರು ನಮ್ಮನ್ನು ಬಂದು ಕಾಪಾಡಲ್ಲ, ಯಾರು ಬಂದು ನಮ್ಮನ್ನು ಕಾಪಾಡಲ್ಲ. ಮತ್ತೊಂದು ಸಲಿ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು ಅಂತ ನಾಯಕರು ಮತ್ತೆ ಹುಟ್ಟು ಬಂದು ನಮ್ಮನ್ನು ಯಾರು ಉದ್ಧಾರ ಮಾಡಲ್ಲ. ನೀವು ಫಸ್ಟ್ ನಿಮ್ಮ ಭವಿಷ್ಯಗಳು ಬದಲಾಗಬೇಕು ಅಂದ್ರೆ, ನಮ್ಮ ಜೀವನಗಳು ಉದ್ಧಾರ ಆಗ್ಬೇಕು ಅಂದ್ರೆ ಮೊದಲು ನಾವು ಬದಲಾಗಬೇಕು. ಎಲ್ಲರಿಗೂ ಗೊತ್ತಿದೆ ಸರಿಸಮಾನ ವೇತನ ಏನು, ಅದರ ಲಾಭಗಳೇನು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾಕೆ ನೀವು ಬಂದಷ್ಟು ಬಂದ್ರೆ ಸಾಕು ಅಂತ ಇದ್ರಲ್ಲಿ ಇನ್ನು ಎಷ್ಟು ವರ್ಷ ಅಂತ ಈ ರೀತಿಯಲ್ಲಿ ಬಂದ್ರೆ ಸಾಕು, ಬಂದ್ರೆ ಸಾಕು, ಕೊಟ್ಟಷ್ಟು ಕೊಟ್ರೆ ಸಾಕು ಅಂತ ಜೀವನ ಕಲಿತೀರ ಸ್ನೇಹಿತರೆ. 6 ಗತ್ತಲಿಲ್ಲ ಜೀವನ ನಮ್ದು 3 ಇಳಿಲಿಲ್ಲ. ಯೋಚನೆ ಮಾಡಿ. ಸರ್ಕಾರಿ ನೌಕರರು 7ನೇ ವೇತನ ಆಯೋಗ ತಗೊಂಡ್ರು, ಹಾಲು ಒಕ್ಕೂಟದವರು ತಗೊಂಡ್ರು, ಗುತ್ತಿಗೆ ನೌಕರರು ತಗೊಂಡ್ರು, ಪೌರ ಕಾರ್ಮಿಕರು ಸರ್ಕಾರಿ ನೌಕರರಾದ್ರು. ಅವೆಲ್ಲ ಹಳೆದಾಗೋಯ್ತು ಬಿಡಿ, ಅವೆಲ್ಲ ಹಳೆದಾಗೋಯ್ತು. ಇತ್ತೀಚೆಗೆ ಸಕ್ಕರೆ ಕಂಪನಿಗಳು, ಕಾರ್ಖಾನೆಗಳು ಅಲ್ಲಿರುವ ನೌಕರರು ಮತ್ತು ಅಧಿಕಾರಿಗಳಿಗೆ 7ನೇ ವೇತನ ಆಯೋಗ ಕೊಟ್ರು. ಅದು ಬಿಡಪ್ಪ, ಅದು ಒಂದು ತಿಂಗಳುಗಳಾಗೋಯ್ತು, ಅದನ್ನು ಬಿಟ್ಬಿಡೋಣ. ನಿನ್ನೆ ಮೊನ್ನೆ ಕವಿಕಾ ಕಂಪನಿ, ವಿದ್ಯುತ್ ಕಂಪನಿ, ಅದು ಕೆಇಬಿ ಅಲ್ಲ ಸ್ನೇಹಿತರೆ, ಮೊದಲನೇದಾಗಿ ತಿಳ್ಕೊಳ್ಳಿ, ಅದು ವಿದ್ಯುತ್
ಏನು ಕೆಇಬಿ ಇದೆ, ಅವರಿಗೆ ವಿದ್ಯುತ್ ಸಲಕರಣೆಗಳನ್ನ ಟ್ರಾನ್ಸ್ಫರ್ಗಳು ಮತ್ತೊಂದುಗಳನ್ನ ತಯಾರಿಸಿ ಕೊಡುವಂತ ಕಂಪನಿ ಅದು. ಕೆಇಬಿ ಅವ್ರಿಗೆ ಸರ್ಕಾರಿ ನೌಕರಿಗಿಂತ ಸುಮಾರು 17-18% ಜಾಸ್ತಿ ಸಂಬಳ ಇದೆ ಸ್ನೇಹಿತರೆ. ಅದನ್ನ ಬೇಕಾದ್ರೆ ಅಂಕಿಅಂಶ ಸಮೇತ ತಮ್ಮ ಮುಂದೆ ಇಡ್ತೀನಿ. ಅವರು ವೇತನ ಆಯೋಗ ಅವರು ಕೊಟ್ಟಿಲ್ಲ, ಕೆಇಬಿ ಅವ್ರಿಗಲ್ಲ. ಕೆಇಬಿ ಅವರು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಇದ್ದಾರೆ. 76 ನಿಗಮ ಮಂಡಳಿಯಲ್ಲಿ ಕೆಇಬಿ, ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಕೆಎಸ್ಆರ್ಟಿಸಿ 3 ನಿಗಮ ಮಂಡಳಿಗಳು ಮಾತ್ರನೇ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಬೇರೆ ಎಲ್ಲಾ ನಿಗಮ ಮಂಡಳಿಗಳು ಸಹ ಇದೇ ಕಾರ್ಖಾನೆ ಕಾಯ್ದೆಯಲ್ಲಿ ಬರೋದು, ಮೋಟಾರ್ ವೆಹಿಕಲ್ ಅಲ್ಲಿ ಬರೋದು, ಇತರ ಏನು ನೀವು ಹೇಳ್ತಾ ಇದ್ದಾರೆ ಅವೆಲ್ಲ ಕಾಯ್ದೆಗಳಲ್ಲಿ ಅಡಿಯಲು ಬರೋರೆಲ್ಲ ಸಹ ವೇತನ ಆಯೋಗದ ಮಾದರಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಕೆಇಬಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಪಡಿತಾ ಇದ್ದಾರೆ. ಇವತ್ತು ಕವಿಕಾ ಕಂಪನಿ ಅನ್ನೋದು ಮೈಸೂರು ರೋಡ್ನಲ್ಲಿ ಗಾಳಿ ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ ನೀವು ನೋಡ್ತಾ ಇರಬಹುದು. ನೀವು ಸ್ಯಾಟಲೈಟ್ ಬಸ್ ನಿಂದ ಹೋಗ್ತಾ ಇರಬೇಕಾದ್ರೆ ಬಲಭಾಗದಲ್ಲಿ ಇರುವಂತ ಕಂಪನಿ ಅದು. ಆ ಕಂಪನಿಯ ನೌಕರಿಗೆ 7ನೇ ವೇತನ ಆಯೋಗ ಕೊಟ್ರು. ನಮ್ಮ ನೌಕರರು ಅದನ್ನ ವಾಟ್ಸಪ್ ಗಳಲ್ಲಿ ಹಾಕೊಂಡು ಹೊಟ್ಟೆ ಹುಡ್ಕೊಂತ ಇದ್ರೆ ಹೊರತು ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನೀವು ಯಾರಾದ್ರೂ ಕಿಂಚಿತ್ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ನಾವು ಪಡ್ಕೊಳಕ್ ಆಗಲ್ಲ ಅನ್ನೋದ್ರ ವಿಚಾರದಲ್ಲಿ ನೀವು ಮೈಂಡ್ ನ ಚೇಂಜ್ ಮಾಡ್ಕೊಂತ ಇದ್ದೀರಾ? ಇದೇನಾ ನೀವು ಹೋರಾಟ ಮಾಡಿದ್ದು ವಿಚಾರ? ನಾನು ಸುಮ್ಮನೆ ಇದ್ದೀನಿ ಅನ್ಕೋಬೇಡಿ ಸ್ನೇಹಿತರೆ. ಇವತ್ತು ಸರ್ಕಾರ ತನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೀವಿ. ನಾವು ಸರ್ಕಾರದ ಪ್ರತಿನಿಧಿಗಳೊಂದಿಗೆ, ಆಡಳಿತ ಮಂಡಳಿಯೊಂದಿಗೆ ನಾವು ಮಾತುಕತೆಗಳು ಮತ್ತೆ ನಿರಂತರ ಸಭೆಗಳು ಮಾತುಕತೆಗಳು ಮಾಡ್ತಾ ಇರೋದ್ರಿಂದ ಇನ್ನೂ ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ. ನಾನು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಹೀಲ್ಡ್ ಆಗಿಲ್ಲ. ಸರ್ಕಾರದಿಂದ ಯಾವುದೇ ಒಂದು ಉಪಕಾರವನ್ನು ಪ್ರತಿಫಲವನ್ನು ಪಡ್ಕೊಂಡು ಬಾಯಿ ಮುಚ್ಕೊಂಡು ಕುತ್ಕೊಂಡಿಲ್ಲ. ಇವತ್ತಿಲ್ಲ ನಾಳೆ ನಮ್ಮ ಬೇಡಿಕೆ ಈಡೇರಿಸಿ ಅನ್ನುವಂತ ಒಂದು ವಿಚಾರನ ನಂಬಿಕೆಯಿಂದ ಕಾಯ್ತಾ ಇದ್ದೀನಿ. ಆದರೆ ಈ ಮಹಾನಾಯಕರುಗಳು ನನ್ನನ್ನ ಬುದಿ ಬಾಬಾ ಅಂತ ಹೇಳ್ಕೊಂಡು ಸುತ್ತಾರೋರು ತಮ್ಮ ಜೋಲಿಗೆ ಬಾಬಾಗಳು ಹೋಗಿ ಒಳ ಒಪ್ಪಂದಗಳು ಒಳ ಕುತಂತ್ರಗಳನ್ನ ಮಾಡಿಕೊಂಡು, ಸ್ನೇಹಿತರೆ ಇನ್ನೂ ಒಂದು ವಿಚಾರ ತಮ್ಮ ಮುಂದೆ ಹೇಳಕ್ ಇಚ್ಛೆ ಪಡ್ತೀನಿ. ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಇತರ ಸರ್ಕಾರದ ಪ್ರತಿನಿಧಿಗಳು ಸಹ ಏನು ಮಹಾನಾಯಕರು ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರ ಹತ್ರ ಹೇಳಿದ್ದಾರೆ ನಿಮಗೆ ಮಧ್ಯಂತರ ಪರಿಹಾರನ ಕೊಡ್ತೀವಿ ಮತ್ತು ಚುನಾವಣೆಯನ್ನ ಮಾಡ್ತೀವಿ. ಯಾರು ಚುನಾವಣೆಯಲ್ಲಿ ಗೆದ್ದು ಬರ್ತೀರೋ ಅವ್ರ ಮುಂದಿನ ಬೆಳವಣಿಗೆಗಳನ್ನ ಮಾಡ್ಕೊಳ್ಳಿ, ನಾವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದಾಗ ಇದೇ ನಾಯಕರುಗಳು ಇಲ್ಲ ನೀವು ವೇತನ ಪರಿಷ್ಕರಣೆನ ಮಾಡಿಬಿಡಿ, ಆಮೇಲೆ ನೀವು ಏನಾದ್ರೂ ಮಾಡ್ಕೊಳ್ಳಿ, ಚುನಾವಣೆ ಆದ್ರೂ ಮಾಡಿ, ಏನಾದ್ರೂ ಮಾಡಿ ಅಂದ್ರೆ ವೇತನ ಪರಿಷ್ಕರಣೆ ಅನ್ನೋದು ಈ ಸಲ ಆಗ್ಬಿಟ್ರೆ, ಅದರಲ್ಲೂ ಇವ್ರೇನಾದ್ರೂ 24 ಹೊರತುಪಡಿಸಿ ಮುಂದಕ್ಕೆ ಜಂಪ್ ಮಾಡಿಸಿ ವೇತನ ಪರಿಷ್ಕರಣೆ ಅಂತ ಮಾಡಿಸ್ಬಿಟ್ರೆ 2029 ಅಥವಾ 2030 ಆಗ್ಬಿಟ್ರೆ ಪ್ರಣಾಳಿಕೆ ಭರವಸೆ ಮುಚ್ಚೋಯ್ತು, ಕೂಟ ಮುಗೀತು, ಒಕ್ಕೂಟ ಮುಗೀತು, ಚಂದ್ರು ಮುಗಿತಾನೆ. ಇನ್ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಇಲ್ಲ. ಇದು ಮುಗಿಸ್ಬೇಕು ಅನ್ನೋ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ತಾವು ಅರ್ಥಕೊಳ್ಳಿ. ನಿಮ್ಮ ಕಣ್ಣು ಮುಂದೆ ಎಲ್ಲವೂ ನಡೀತಾ ಇರ್ಬೇಕಾದ್ರೆ ಯಾಕೆ ಸುಮ್ಮನೆ ಇದ್ದೀರಾ? ನಿಮ್ಮ ಭವಿಷ್ಯಗಳನ್ನ ಬದಲಾಯಿಸ್ಕೊಳ್ಳೋಕೆ, ನಿಮ್ಮ ಕುಟುಂಬಗಳ ಭವಿಷ್ಯಗಳನ್ನ ಬದಲಾಯಿಸೋದು ನಿಮ್ಮ ಕೈಯಲ್ಲಿದೆ. ಆದ್ರಿಂದ ನಾನು ಕೇಳ್ತಾ ಇರೋದು, ಅವರ ಹೋರಾಟಗಳನ್ನ ನಾನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯಲ್ಲ. ಆದರೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನಾವು ಸರ್ಕಾರದ ಹತ್ರ ಕೇಳ್ಕೊಳ್ಳೋದು ಮತ್ತೆ ನಾವು ಮನವಿ ಇಟ್ಟಿರೋದು, ನಮಗೆ 38 ತಿಂಗಳದ ವೇತನದ ಹಿಂಬಾಕಿ ಬೇಕೇ ಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿಗೊಂಡ ನೌಕರರಿಗೆ ಯಾವುದೇ ರೀತಿಯ ಅನ್ಯಾಯಕ್ಕೆ ನಾವು ಬಿಡಲ್ಲ. 1 ತಿಂಗಳ ವೇತನವನ್ನು ಸಹ ನಮ್ಮ ನಿವೃತ್ತಿ ನೌಕರರು ಕಳ್ಕೊಳ್ಳಕ್ ನಾವು ಬಿಡಲ್ಲ. ಕರ್ತವ್ಯ ನಿರ್ವಹಿಸ್ತಿರೋ ನೌಕರರಿಗೂ ಸಹ ಅನ್ಯಾಯಕ್ಕೆ ನಾವು ಬಿಡಲ್ಲ. ಮತ್ತೆ 1/1/2024ರಿಂದಲೇ
ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಭರವಸೆಯಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನವನ್ನ ಘೋಷಣೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಮಧ್ಯಂತರ ಪರಿಹಾರವನ್ನ ನೀಡಿ ಒಂದು ಕಮಿಟಿಯನ್ನ ರಚನೆ ಮಾಡಿ ಅಂತ ನಾವು ಕೇಳ್ತಾನೆ ಇದ್ದೀವಿ. ಕಮಿಟಿ ಅಂತ ಬಡ್ಕೊಳ್ತಾ ಇರೋದು ನಮ್ಮ ವೇತನದಲ್ಲಿ ವೈಜ್ಞಾನಿಕ ಮಾದರಿಯನ್ನು ಅಳವಡಿಸಿಕೊಳ್ಳೋದಕ್ಕೆ, ಈಗ ಆಗಿರುವ ಅನ್ಯಾಯಗಳನ್ನು ಸರಿಪಡಿಸಿ ಮುಂದಕ್ಕೆ ಹೋಗಕ್ಕೆ ನಾನು ಕಮಿಟಿಯನ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹೊತ್ತು ಬೇರೆ ಕಮಿಟಿ ಅಲ್ಲ. ನಾನು ಹಂಗೂ ಬೇಕಾ ಮಧ್ಯಂತರ ಪರಿಹಾರ ಕೊಟ್ಬಿಟ್ಟು ಒಂದು ಚುನಾವಣೆ ಮಾಡಿ ಸ್ವಾಮಿ, ಯಾರು ಗೆದ್ದು ಬರ್ತಾರೋ ಅವ್ರ ಜೊತೆ ನೀವು ಅಗ್ರಿಮೆಂಟ್ ಆದ್ರೂ ಮಾಡಿ, ಇಲ್ಲ ವೇತನ ಆಯೋಗ ಯಾರು ಕೇಳ್ತಾರೋ ಅದ್ರ ಮೆಜಾರಿಟಿ ಅದನ್ನ ನೀವು ತಗೊಂಡ್ ಮಾಡಿ ಅನ್ನೋ ಮಾತನ್ನು ನಾವು ಹೇಳಿದೀವಿ. ಇಲ್ವಾ ಚುನಾವಣೆ ಮಾಡಕ್ಕಾಗಲ್ವಾ? ನೌಕರರ ಅಭಿಪ್ರಾಯ ಸಂಗ್ರಹ ಮಾಡಕ್ಕೆ ಏನು ದೊಡ್ಡ ವಿಚಾರ ಅಲ್ಲ ಸ್ವಾಮಿ. ನೀವು ಮಧ್ಯಂತರ ಪರಿಹಾರ ಕೊಟ್ಬಿಟ್ಟು ನೀವು ನೌಕರರ ಅಭಿಪ್ರಾಯ ಅಥವಾ ಚುನಾವಣೆ ಯಾವ್ದಾದ್ರೂ ಒಂದು ಮಾಡಿ ನೌಕರರ ಅಭಿಲಾಷೆ ಏನಾದ್ರೂ ಈಡೇರಿಸಿ ಚುನಾವಣೆ ಮುಖಾಂತರ ಗೆದ್ದು ಬಂದ ಸಂಘಟನೆಯ ವಿಚಾರವನ್ನಾದ್ರೂ ಮುಂದಿಟ್ಕೊಂಡು ಅದೇ ನೌಕರರಿಗೆ ಸಿಗಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನ ನೀಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಸರ್ಕಾರ ತನ್ನ ವಿಚಾರಗಳನ್ನ ಈ ಬಾರಿ ನೌಕರರ ಏಳಿಗೆ ಆಗುವಂತ ರೀತಿಯಲ್ಲಿ ಯಾವುದೇ ಒಂದು ಹೆಜ್ಜೆಯನ್ನ ಹಿಡಿದಿರ ಇದ್ರೆ ನಮಗೂ ವಿಧಿ ಇಲ್ಲ ಸ್ನೇಹಿತರೆ. ನಾವು ಯಾರಿಗೂ ಎಷ್ಟೋ ದಿನಕ್ಕೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.